ಹೆಸ್ಕಾಂ ಇಲಾಖೆ ತಂಡಕ್ಕೆ ಒಲಿದ ನೌಕರರ ಕಪ್. ಹೌದು, ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ವತಿಯಿಂದ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ಪ್ರಥಮ ಬಾರಿಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜುಲೈ 13, 2024ರಿಂದ ಪ್ರತಿ ಭಾನುವಾರ ಮತ್ತು ಎರಡನೆಯ ಶನಿವಾರ 4ನೇ ಶನಿವಾರದಂದು ಆಗಸ್ಟ್ 4ರವರೆಗೆ ನಡೆದ ಪ್ರೀಮಿಯಂ ಕ್ರಿಕೆಟ್ ಕಪ್ ಅನ್ನ ಮುಂಡ್ರಗಿಯ ಹೆಸ್ಕಾಂ ಇಲಾಖೆಯ ತಂಡ ಭರ್ಜರಿಯಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಗೆದ್ದು ಸಂಭ್ರಮಿಸಿತು. ಈ ವೇಳೆ ಮಾತನಾಡಿದ ಅವರು, ಈ ಸಾರಿ ನಡೆಯುವ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏನಾದರೂ ವಿಶೇಷತೆಯನ್ನ ನಡೆಸಬೇಕು ಎಂಬ ಉದ್ದೇಶದಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿದಾಗ ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸುವುದು ಒಳ್ಳೆಯದು ಎಂದು ತೀರ್ಮಾನಿಸಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ಇದರಿಂದ ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ಕೆಲಸ ಕಾರ್ಯಗಳ ಒತ್ತಡದ ಮಧ್ಯದಲ್ಲಿ ಮನರಂಜನೆಯನ್ನ ಪಡೆಯಬಹುದು ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಕೊಡುವ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಎಂಬ ಉದ್ದೇಶದಿಂದ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿದ್ದು ಎಲ್ಲರಿಗೂ ಖುಷಿ ತಂದಿದೆ ಎಂದು ಪಂದ್ಯಾವಳಿಯಲ್ಲಿ ವಿವಿಧ ಇಲಾಖೆಯ ಒಟ್ಟು 10 ತಂಡಗಳನ್ನು ವಿಂಗಡಿಸಲಾಗಿದ್ದು ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಇದು ಎಂಇಪಿಎಲ್ T10 2024 ಕ್ರಿಕೆಟ್ ಟೂರ್ನಮೆಂಟ್ ರೀತಿಯಲ್ಲಿ ನಡೆಯುತ್ತಿರುವುದು ಹೊಸ ಉತ್ಸಾಹ ತಂದಿದೆ ಎಂದರು. ಈ ಸಮಯದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ ಎಂ, ತಾಲೂಕಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೊಸ್ಮನಿ, ಅಧ್ಯಕ್ಷರಾದ ನಾಗರಾಜ ಹಳ್ಳಿಕೆರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮುಂಡ್ರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಕ್ರಿಕೆಟ್ ಪ್ರೇಮಿಗಳು ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, NKS-TV4 ನ್ಯೂಸ್, ಮುಂಡ್ರಗಿ. ಈ ತರ ಮಾಡಕತ್ತೀವ್ರಿ ಸರ ಅಂತ ಬಂದ್ರು ಮಾಡ್ರಿ ಅಂತ ಹೇಳಿ ನಾವು ಅಂದ್ರೆ ನಮಗೂ ಕೂಡ ಇದು ಫಸ್ಟ್ ಟೈಮ್ ಇದು ಕ್ರಿಕೆಟ್ ಆಡಿದ್ದು. ನಾವು ಇಲ್ಲಿ ಈ ಗ್ರೌಂಡಲ್ಲಿ ಬಂದು ಕ್ರಿಕೆಟ್ ಆಡಿ ಇಷ್ಟೊಂದು ಎಂಜಾಯ್ಮೆಂಟ್ ಮಾಡಿ ನಮ್ಮದು ಎಸ್ಪೆಷಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ನಿಮ್ಗೆ ಗೊತ್ತಿರಬೇಕು, ಭಾಳ ಒತ್ತಡದ ಒಂದು ಜೀವನ ನಮ್ಮದು. ಪ್ರತಿದಿನ ಕೂಡ ಪ್ರತಿ 2 ತಾಸಿಗೆ ಕೂಡ ಒಂದು ಗೂಗಲ್ ಮೀಟು, ಒಂದು VC, ಒಂದು ಮೀಟಿಂಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹುಡುಗರು ಭಾಳ ಒತ್ತಡದಾಗಿದ್ದರು, ನಾನು ಕೂಡ ಒತ್ತಡದಾಗಿದ್ದೆ. ಅಂಥದ್ರಲ್ಲಿ ನಮ್ಮ ತಂಡ ಇವತ್ತು ಫೈನಲಿ ಬಂದೈತಂದ್ರೆ ಅದು ಒಂಥರ ಗ್ರೇಟ್ ಅಚೀವ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು ಶಿಕ್ಷಕರ ಒಂದು ಎಜುಕೇಷನ್ ತಂಡವನ್ನು ನಾನು ಸೋಲಿಸಿದ್ವಲ್ಲ ಅವತ್ತೇ ನಾವು ವಿನ್ ಆಗಿ ಅಂದ್ಕೊಳ್ತೀವಿ. ಅವತ್ತಿನ ದಿವಸ ನಮ್ಗೆ ಹೆಸ್ಕಾಂನವರು ಫುಲ್ ಸಪೋರ್ಟ್ ಮಾಡಿದ್ರು. ಸರ್ ನೀವೇ ಗೆಲ್ಬೇಕ್ರಿ ಅಂತ ಬಂದು ಹೇಳ್ತಿದ್ರು ಅಲ್ಲಿ. ಸರ್ ಇವ್ರು ಇಲ್ಲಿ ನಿಲ್ಸ ಅಂತ ಹೇಳ್ರಿ, ಇಲ್ಲಿ ಅಲ್ಲೇ ಆಡಂತ ಹೇಳ್ತಾರೆ. ಆ ಥರ ಫುಲ್ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿದ್ರು ಹೆಸ್ಕಾಂ ತಂಡ. ಬಟ್ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಟೈಮ್ ಅವ್ರ ಜೊತೆ ಸೋತಿದ್ವಿ, ಫೈನಲ್ ನಾವು ಗೆಲ್ಲಬಹುದು ಅಂದ್ಕೊಂಡಿದ್ವಿ. ಬಟ್ ಸೋಲು ಗೆಲುವು ಸಹಜ. ಬಟ್ ಇಂಥ ಒಂದು ಕಾರ್ಯಕ್ರಮದೊಳಗೆ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಇಡೀ ತಾಲೂಕಿನ ಸಾರ್ವಜನಿಕರ ಸತೆ ಬಂದು ಇಲ್ಲಿ ಸಪೋರ್ಟ್ ಮಾಡಿದ್ರು. ಅದು ಒಂದು ಮೆಚ್ಚತಕ್ಕಂಥ ವಿಷಯ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮುಂಡ್ರಗಿ ತಾಲೂಕು ಶಾಖೆಯಿಂದ ಜಿಲ್ಲಾ ಮಟ್ಟದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿಗಾಗಿ ನಾವು MEPL T10 ಅಂತೇಳಿ ಮುಂಡ್ರಗಿ ಎಂಪ್ಲಾಯೀಸ್ ಪ್ರೀಮಿಯರ್ ಲೀಗ್ T10 ಅನ್ನುವ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ವಿ. ಈ ಪಂದ್ಯಗಳು ಜುಲೈ 13ನೇ ತಾರೀಕಿನಿಂದ ಆರಂಭವಾಗಿ ಇಂದು ಅಂದರೆ ಆಗಸ್ಟ್ 4ನೇ ತಾರೀಕಿಗೆ ಅಂತ್ಯಗೊಂಡಿತು. ಪ್ರತಿ ಭಾನುವಾರ ಮತ್ತು 2ನೇ ಶನಿವಾರ ಮತ್ತು 4ನೇ ಶನಿವಾರದಂತೆ ಒಟ್ಟು 6 ದಿನಗಳ ಕಾಲ ಒಟ್ಟು 12 ಲೀಗ್ ಪಂದ್ಯಗಳು ಹಾಗೂ 2 ಸೆಮಿಫೈನಲ್ ಪಂದ್ಯ ಹಾಗೂ 1 ಫೈನಲ್ ಪಂದ್ಯ ಜರುಗಿತ್ತು. ಒಟ್ಟು 8 ತಂಡಗಳು ಇದರಲ್ಲಿ ಭಾಗವಹಿಸಿದ್ವು. ಒಂದು ಎಜುಕೇಷನ್ ಚಾಲೆಂಜರ್ಸ್ ತಂಡ, ಒಂದು ಹೆಲ್ತ್ ವಾರಿಯರ್ಸ್ ತಂಡ, ಒಂದು ಸೋಷಿಯಲ್ ವಾರಿಯರ್ಸ್ ತಂಡ, RDP ಹಂಟರ್ಸ್ ತಂಡ, DCW ಶೈನಿಂಗ್ ಸ್ಟಾರ್ಸ್, ಹಾಗೆ ಹೆಸ್ಕಾಂ ತಂಡರ್ಸ್, ಪೊಲೀಸ್ ಪ್ಯಾಂಥರ್ಸ್ ಮತ್ತು ರೆವಿನ್ಯೂ ರಾಯಲ್ಸ್ ಎಂಬ 8 ತಂಡಗಳು ಇದರಲ್ಲಿ ಭಾಗವಹಿಸಿದ್ವು. ಅಂತಿಮ ಪಂದ್ಯದಲ್ಲಿ ರೆವಿನ್ಯೂ ರಾಯಲ್ಸ್ ತಂಡ ಹಾಗೂ ಹೆಸ್ಕಾಂ ತಂಡರ್ಸ್ ತಂಡಗಳು ಸೆಣಸಿದವು. ಇಲ್ಲಿ ಹೆಸ್ಕಾಂ ತಂಡರ್ಸ್ ರೆವಿನ್ಯೂ ರಾಯಲ್ಸ್ ವಿರುದ್ಧ ವಿಜಯವನ್ನು ಸಾಧಿಸಿ ಈ ನಮ್ಮ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಅವರಿಗೆ ನಾನು ಈ ಮೂಲಕ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಪ್ರೀಮಿಯರ್ ಲೀಗ್ನಲ್ಲಿ ಸಹಕಾರ ನೀಡಿದಂಥ ನಮ್ಮ ಸಂಘದ ಎಲ್ಲ ಹಿರಿಯರಿಗೆ ಹಾಗೂ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಹಾಗೆ ಇಲ್ಲಿ ಈ ಕ್ರೀಡಾಂಗಣದ ಸಿಬ್ಬಂದಿಯವರಿಗೆ ಹಾಗೂ ಸ್ನೇಹಿತರಿಗೆ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ತಮ್ಮ ಮೂಲಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ.